ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ. 2040ರಲ್ಲಿ ನಿಮ್ಮ ಪ್ರಕಾರ, ನಿಮ್ಮ ಪರಿಕಲ್ಪನೆಯ ಪ್ರಕಾರ UI ಸಿನಿಮಾದಲ್ಲಿ ಹೇಗಿರುತ್ತೋ ಹಾಗೆ ಜಗತ್ ಇದ್ರೆ ಈ ಮಧ್ಯದ ಗ್ಯಾಪ್ ಅಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೀಗೆ ಇರುತ್ತಾ ಮತ್ತೆ ಹೇಗಿರುತ್ತೆ? ಇಲ್ಲಮ್ಮ, ನೀವ್ ಯಾವಾಗ ನಿಮ್ಮ ಪ್ರಜಾಕೀಯ ಅಂದ್ರೂ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ. ಯಾವತ್ ನೀವು ನಮ್ಮ ಪ್ರಜಾಕೀಯ ಅಂತಿರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ. ಸರ್ ನಮಸ್ತೆ, ರಾಮ್ ಚೇತನ್ ಅಂತ, ಗೌರಿಶಕಿ ಸ್ಟುಡಿಯೋದಿಂದ. ಸರ್ ನಿಮ್ಮ ಪ್ರತಿಯೊಂದು ಸಿನಿಮಾನ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿಂದನೂ. ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್. ಅಂದ್ರೆ ಮಳೆನೋ ಗಾಳಿನೋ ಆ ಥರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್. ಈ ಸಿನಿಮಾದಲ್ಲೂ ಟ್ರೈಲರ್ ನೋಡಿದಾಗ ಒಂದು ಪ್ರಕೃತಿ, ಒಂದು ಊರು ಹಾಳಾಗಿರೋ ಥರ ಮಾಡಿದೆ ಸರ್. ಯಾಕೆ ಯಾವಾಗಲೂ ಪ್ರತಿ ಸಲ ಪ್ರಕೃತಿನೇ ಟಾರ್ಗೆಟ್ ಮಾಡ್ತೀರಾ ಸರ್ ನೀವು? ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ. ಪ್ರಕೃತಿ ಪುರುಷ ಸಮ್ಮಿಲನ ಅದು. ಇದರಲ್ಲೂ ಅದನ್ನ ನೋಡ್ತೀರಾ, ನೀವು ಬೇರೆ ತರ ನೋಡ್ತೀರಾ. ಸರಿ ಸರ್, ಮಹೇಶ್ ಅಂತ ಪ್ರತಿಧ್ವನಿಯಿಂದ. ಸರ್, ಒಂದು ಪ್ರಶ್ನೆ, ಇದು ಮೇಜರ್ ಆಗ್ಬೋದು. ಏನಂದ್ರೆ, ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಾ? ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು. ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಆಗಲ್ಲ. ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು. ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲೋ ಹೋಗಿರೋದು, ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ಕೈಲಿಲ್ಲ ನೋಡಿ. ಅದೇ ಹೇಳಿದ್, ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿರ್ಲಿಲ್ಲ. ಮಾಡ್ತಾ 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 ಅದಾಯ್ತು. ತೆಲುಗಲ್ಲಿ ಮಾಡೋಣ ಅಂದ್ರು, ಆಮೇಲೆ ತಮಿಳಲ್ಲೂ ಮಾಡೋಣ ಅಂದ್ರು, ಆಮೇಲೆ ಹಿಂದಿಲಿ ಮಾಡೋಣ ಅಂದ್ರು. ಹಂಗೆ ವಿಷುವಲಿನೂ ಬೇರೆ ಆಗ್ತಾ ಆಗ್ತಾ ಇವರು ಒಂದ್ ಲೆವೆಲ್ ಕೊಟ್ಟೋಗಿ, ಸರ್ ವರ್ಲ್ಡ್ ಅಲ್ಲೇ ಮಾಡ್ಬಿಡ್ತೀನಿ ಇದನ್ನ, ಇದು ಆತರ ಸಬ್ಜೆಕ್ಟ್ ಅಂತ. ಅದೇನೋ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ, ಸ್ಪ್ಯಾನಿಷ್ ಗಿನಿಷ್ ಅದೇನೋ ಪ್ಲಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ. ನೀವು ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಅನ್ಸುತ್ತೆ. ನಿಮ್ಮ ಒಳಗಿರುವಂತ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಕತೆ ಬರೆದ್ರೆ ನಾನು ಮಾಡ್ತೀನಿ. ಬಟ್ ಸಿಕ್ಕತ್ತು ನಿಜವಾಳು ಮಗ ಅಲ್ವಾ ಸರ್? ಅದೇ ರಿಲೀಸ್ ಪ್ಲಾನ್ ಬಗ್ಗೆ ಹೇಳಿ ಸರ್. ಸ್ವಲ್ಪ ಜಾಸ್ತಿ ನಿಮ್ಗೆ ಅದರಿಂದ ಸ್ವಲ್ಪ ಎಮೋಷನ್. ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ನುಗ್ತಾ ಇರ್ತಾರೆ. ಇಲ್ಲ ಹಿಂಗಾಗ್ಬೇಕು ಅಂತ. ಸರ್, ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನೋ ಪ್ರಮೋಷನ್ಗೆ ಹೋಗೋ ಪ್ಲಾನ್ಗಳು, ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಆ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ ಮೀಟ್ ಮಾಡುವಂತ ಪ್ಲಾನ್ಗಳೇನಾರು? ಇಲ್ಲ, ಖಂಡಿತ. ನೋಡಿ ಅಲ್ಲಿ ಇದಾರೆ ನೋಡಿ, ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಾಳೆ ಏನು ನಾಡಿದ್ದೇನು ಅಂತ. ಶ್ರೀಕಾಂತ್ ಅವರು ಕರ್ಕೊಂಬಿಡಿ ಮೇಲೆ ಸ್ಟೇಜ್ ಮೇಲೆ. ಅವರು ಅಯ್ಯೋ ನೆಕ್ಸ್ಟ್ ಆ ಕಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನ. ಪಬ್ಲಿಸಿಟಿ ಕಿಂಗ್ ಅಲ್ವಾ ಅವರು. ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರೆ ಎಲ್ಲ. ಓಕೆನಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವಿಶಸ್, ಥ್ಯಾಂಕ್ಸ್ ಫಾರ್ ಯುವರ್ ಎನ್ಕರೇಜ್ಮೆಂಟ್. ನಿಮ್ಮ ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಅದರಲ್ಲಿ ಸ್ವಲ್ಪ ಕಂಟೆಂಟ್ ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ. ಥ್ಯಾಂಕ್ ಯು.